ಹಾಗಿದ್ರೆ ಕರ್ನಾಟಕದ ಜಿ ಡಿ ಪಿ ಅಂತ ಬಂದಾಗ ಸೊ ನಮ್ಮ ಎಕನಾಮಿಕ್ ಸರ್ವೆ ಪ್ರೆಸೆಂಟ್ ಅಂದ್ರೆ ಕರೆಂಟ್ ಇಯರ್ ಒಳಗೆ ಕರ್ನಾಟಕದ ಜಿ ಡಿ ಪಿ ಎಷ್ಟದ ಮತ್ತು ಬೇಸ್ ಇಯರಲ್ಲಿ ಕರ್ನಾಟಕದ ಜಿ ಡಿ ಪಿ ಎಷ್ಟದ ಅನ್ನೋದನ್ನು ಕೂಡ ನಮ್ಗೇನು ಮಾಡ್ತದಪ್ಪ ಅಂದ್ರೆ ವಿ ಹ್ಯಾವ್ ಅ ಡೇಟಾ. ಓಕೆ, ಸೊ ಸ್ಟೇಟ್ ಜಿ ಡಿ ಪಿ ಅಂತ ಬಂದಾಗ ಫಸ್ಟ್ ಒನ್ ಈಸ್ ಬೇಸ್ ಇಯರ್ ಒಳಗೆ 14,23,229 ಬೇಸ್ ಇಯರ್. ಎಸ್, ಬೇಸ್ ಇಯರ್ ಜಿ ಡಿ ಪಿ. ಎಸ್, ವೆರಿ ಇಂಪಾರ್ಟೆಂಟ್ಲಿ ಬೇಸ್ ಇಯರ್ ಜಿ ಡಿ ಪಿ ನಮ್ದು ಕರ್ನಾಟಕ ಸ್ಟೇಟ್ದ ಬೇಸ್ ಇಯರ್ ಜಿ ಡಿ ಪಿ ಎಷ್ಟದಪ್ಪ ಅಂದರೆ 14,23,000. ಎಸ್, 14,23,229 rupees. ಹೌ ಮಚ್? 229 rupees ದ ಬೇಸ್ ಇಯರ್ ಜಿ ಡಿ ಪಿ. ಬೇಸ್ ಇಯರ್ ಜಿ ಡಿ ಪಿ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? 2023-24 ಆದಂಥ ಪ್ರೊಡಕ್ಷನ್ಸನ್ನು ಪ್ರೈಸ್ ಯಾವತ್ತು ತೊಗೋತೇವೆ ನಾವು? ಬೇಸ್ ಇಯರ್ ಪ್ರೈಸ್ ತೊಗೋತೀವಿ. ಸೇ ಫಾರ್ ಎಕ್ಸಾಂಪಲ್ 2011-12 ಏನು ಪ್ರೈಸ್ ಇತ್ತು, 2011-12 ಒಳಗೆ ಏನು ಪ್ರೈಸ್ ಇತ್ತು ಅದನ್ನು ಮಾತ್ರ ನಾವೇನು ಮಾಡ್ತೀವಪ್ಪ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ಜಸ್ಟ್ ಇಮ್ಯಾಜಿನ್ 2011-12 ಒಳಗೆ ಎಕ್ಸ್ ಮತ್ತು ವಾಯ್ ಯೂನಿಟ್ಸ್ ಅದ. ಎಕ್ಸ್ 100 ಯೂನಿಟ್ಸ್ ಉತ್ಪಾದನೆ ಆಗ್ಯದ, ವಾಯ್ 200 ಯೂನಿಟ್ಸ್ ಏನಾಗ್ಯದಪ್ಪ ಅಂತಂದ್ರೆ ಉತ್ಪಾದನೆ ಆಗ್ಯದ. ಪ್ರೈಸ್ ಈಸ್ 10 rupees, 20 rupees. ಓಕೆನಾ? ಎಸ್, ನೆಕ್ಸ್ಟ್ ಕರೆಂಟ್ ಇಯರ್ ಒಳಗೆ ಹೆಂಗೆ ಮಾಡ್ತೀವಿ ನಾವು? ಎಸ್, ಕರೆಂಟ್ ಇಯರ್ ಅಗೇನ್ ದೇರ್ ಇಸ್ ಅ ಎಕ್ಸ್ ಆ್ಯಂಡ್ ವಾಯ್, 2 ಡಿಫ್ರೆಂಟ್ ಯೂನಿಟ್ಸ್ ಪ್ರೊಡಕ್ಷನ್ಸ್ ಅದಾವು. ಎಷ್ಟು ಯೂನಿಟ್ಸ್ ಉತ್ಪಾದನೆ ಆಗ್ಯಾವಪ್ಪ ಅಂತಂದರೆ ಹಿಯರ್ 200 ಯೂನಿಟ್ಸ್, ಹಿಯರ್ 400 ಯೂನಿಟ್ಸ್. ಓಕೆ, ಪ್ರೈಸ್ ಏನದ? ಸೇ 40 rupees ಅದ, ಇದ್ರದ್ದು 50 rupees ಅದ. ಅವಾಗ ನಾವು 200 × 40, 4 × 50 ಮಾಡೋದಿಲ್ಲ. ಅವಾಗ ನಾವೇನು ಮಾಡ್ತೀವಿ? 200 × 10 ಮಾಡ್ತೀವಿ. ಬಿಕಾಸ್ ಬೇಸ್ ಇಯರ್ ಪ್ರೈಸನ್ನು ತೊಗೋತೀವಿ ನಾವು. ಅರ್ಥ ಅಲ್ಲಿಕತ್ತದ? ಅವಾಗ ಅದಕ್ಕೆ ನಾವೇನು ಕರಿತೀವಿ? ಬೇಸ್ ಜಿ ಡಿ ಪಿ ಅಂತ ಕರಿತೀವಿ. ಸೊ ಅವಾಗ 200 × 10 ಮಾಡ್ತೇವೆ. ಸೊ 400 × 20 ಮಾಡ್ತೀವಿ. ಎಷ್ಟು ಮಾಡ್ತೀವಿ? 20. ದಿಸ್ ಕಾನ್ಸೆಪ್ಟ್ ಇಸ್ ಕಾಲ್ಡ್ ಎಸ್ ಬೇಸ್ ಇಯರ್. ಓಕೆನಾ? ಸೊ ಕರೆಂಟ್ ಇಯರ್ಗೆ ಬೇಸ್ ಇಯರ್ಗೆ ಗೊತ್ತಾಯ್ತು ಅನ್ಕೋತೇನೆ. ಇದನ್ನೇ ನಾವೇನಾದರೂ ಕರೆಂಟ್ ಇಯರ್ ಪ್ರೊಡಕ್ಷನ್ ಇಂಟು ಕರೆಂಟ್ ಇಯರ್ ಪ್ರೈಸ್ ಮಾಡಿದರೆ ದಟ್ ಈಸ್ ಕಾಲ್ಡ್ ಎಸ್ ಕರೆಂಟ್ ಇಯರ್ ಜಿ ಡಿ ಪಿ. ಎಸ್ ಆರ್ ನೋ? ಕರೆಂಟ್ ಇಯರ್ ಪ್ರೊಡಕ್ಷನ್ ಇಂಟು ಬೇಸ್ ಇಯರ್ ಪ್ರೈಸ್ ಮಾಡಿದರೆ, ಎಸ್, ಕರೆಂಟ್ ಇಯರ್ ಪ್ರೊಡಕ್ಷನ್ ಇಂಟು ಬೇಸ್ ಇಯರ್ ಪ್ರೈಸ್ ಮಾಡಿದರೆ ನಮಗೇನು ಬರ್ತದಪ್ಪ ಅಂತಂದರೆ ಎಸ್ ಬೇಸ್ ಇಯರ್. ಅರ್ಥ ಅಲ್ಲಿಕತ್ತದ? ಎಸ್. ಸೊ ಈ ಒಂದು ಡಿಫ್ರೆನ್ಷಿಯೇಟ್ಸ್ ನಿಮ್ಗೆ ಗೊತ್ತಿತ್ತು ಅಂತಂದರೆ ಈಸಿಯಾಗಿ ಮುಂದೆ ಹೋಗ್ಬೋದು. ಓಕೆನಾ? ಎಸ್ ಎಸ್. ಹಾಗಿದ್ರೆ ಬೇಸ್ ಇಯರ್ ಜಿ ಡಿ ಪಿ 14,23,229 ಆ್ಯಂಡ್ ಕರೆಂಟ್ ಇಯರ್ ಜಿ ಡಿ ಪಿ 2500,733. ಓಕೆ, ಕರೆಂಟ್ ಇಯರ್ ಜಿ ಡಿ ಪಿ ಓಕೆ. ಓಕೆ, ದಿಸ್ ಇಸ್ ಆರ್ ಕರೆಂಟ್ ಇಯರ್ ಜಿ ಡಿ ಪಿ. ಅರ್ಥ ಅಲ್ಲಿಕತ್ತದ? ಎಸ್. ಸೊ ಇಲ್ಲಿ ನೋಡ್ರಿ, ಜಿ ಡಿ ಪಿ ಬೇಸ್ ಇಯರ್ ಜಿ ಡಿ ಪಿ ಬಂದುಬಿಟ್ಟು 14,23,229. ಸೊ ಕರೆಂಟ್ ಇಯರ್ ಜಿ ಡಿ ಪಿ ಎಸ್ 2,50,733. ಓಕೆ, ಜಿ ಡಿ ಪಿ ಸೈಜ್ ಆಫ್ ಜಿ ಡಿ ಪಿ. ಓಕೆನಾ? ಬೇಸ್ ಇಯರ್ ಒಳಗೆ ಮತ್ತು ಕರೆಂಟ್ ಇಯರಲ್ಲಿ ಆ ಟೋಟಲ್ ಜಿ ಡಿ ಪಿ. ಅರ್ಥ ಅಲ್ಲಿಕತ್ತದ? ಎಸ್. ನೆಕ್ಸ್ಟ್, ವಾಟ್ ಯು ಮೀನ್ ಬೈ ಜಿ ಎನ್ ಪಿ? ಸ್ಟೇಟ್ ಜಿ ಡಿ ಪಿ. ಸೊ ಸ್ಟೇಟ್ ಜಿ ಎನ್ ಪಿ. ವಾಟ್ ಯು ಮೀನ್ ಬೈ ಜಿ ಎನ್ ಪಿ? ವಾಟ್ ಯು ಮೀನ್ ಬೈ ಜಿ ಎನ್ ಪಿ? ಗ್ರಾಸ್ ನೆಟ್ gross net product. No, GNP it means gross national product. What do you mean by GNP? Gross national product. Let me explain. Okay, GDP it means value of final goods and services which is produced political and geographical within the political and geographical territory of India. Okay, say for example, so idanna just assume it is in India. Okay na? Okay, so ಇಲ್ಲಿ political and geographical territory ಒಳಗಡೆ ಏನು ಪ್ರೊಡಕ್ಷನ್ ಆಗಿರ್ತದಲ್ಲ that is called as GDP. Say for example, ನಾವಂತರ ಟಾಟಾ ಅದ, we have Tata. What we have Tata. Okay na? Next Jio. Next we have Jio. Okay, next we have Apple, not fruit, that mobile. Okay na? Next we have McDonald's. The thing is, these two industries are Indian owned industries. Okay,
ದೀಸ್ ಟು ಫರ್ಮ್ಸ್ ಆರ್ ಫಾರಿನ್ ಓನ್ಡ್ ಫರ್ಮ್ಸ್. ಓಕೆನಾ? ಇಲ್ಲಿ ನೋಡ್ರಿ, ಹಾಗಿದ್ರೆ ನಾವಿವಾಗ ಎರಡನ್ನೂ ಕನ್ಸಿಡರ್ ಮಾಡಬಾರ್ದು ಅಂತಂದರೆ ಎರಡನ್ನೂ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಜಿ ಡಿ ಪಿ ಈಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಫೈನಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿಚ್ ಈಸ್ ಪ್ರೊಡ್ಯೂಸ್ಡ್ ವಿತಿನ್ ದ ಪೊಲಿಟಿಕಲ್ ಆ್ಯಂಡ್ ಜೋಗ್ರಫಿಕಲ್ ಟೆರಿಟರಿ. ಎಸ್ ಸರ್ ನೋ? ಸೊ ಹಾಗಿದ್ರೆ ಆ್ಯಪಲ್ ಆ್ಯಂಡ್ ಮೆಕ್ಡೊನಾಲ್ಡ್ಸ್ ಆರ್ ಪ್ರೊಡ್ಯೂಸ್ಡ್ ವಿತಿನ್ ದ ಪೊಲಿಟಿಕಲ್ ಜೋಗ್ರಫಿಕಲ್ ಟೆರಿಟರಿ ಆಫ್ ದ ಇಂಡಿಯಾ ಓನ್ಲಿ. ಓಕೆನಾ? ಸೊ ಹಾಗಿದ್ರೆ ಜಸ್ಟ್ ಅನ್ಕೋರಿ, ದಿಸ್ ಈಸ್ ಕಾಲ್ಡ್ ಆಸ್ ಐ ನಾಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಓನ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ಐ ನಾಟ್. ಓಕೆ, ಇದನ್ನು F1 ಅಂತ ನೆನ್ಪಿಟ್ಕೋರಿ F1. ಸೊ ಇನ್ನೊಂದು ಇಲ್ಲ ಪಾಯಿಂಟ್ ನೋಡಿರಿ. ಈಗ ಅಮೇರಿಕಾದಲ್ಲಿ ವಿ ಹ್ಯಾವ್ ಎಸ್ ಬಿ ಐ. ಓಕೆ, ಇನ್ಫೋಸಿಸ್ ಜಸ್ಟ್ ಇಟ್ಸ್ ಅನ್ ಎಕ್ಸಾಂಪಲ್ ಓನ್ಲಿ. ಹಾಗಿದ್ರೆ ವೆಲ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಜಿ ಡಿ ಪಿ, ವಿ ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್ ಎಸ್ ಬಿ ಐ ಅಂಡ್ ಇನ್ಫೋಸಿಸ್ ವಿಚ್ ಲೊಕೇಟೆಡ್ ಇನ್ ಅಮೇರಿಕಾ. ಓಕೆ, ಬಿಕಾಸ್ that is not within the political and geographical territory of the India. Okay, so ಹಾಗಾಗಿ ಇದನ್ನ ಕನ್ಸಿಡರ್ ಮಾಡೋದಿಲ್ಲ ಎಲ್ಲಿ, ಜಿ ಡಿ ಪಿಯಲ್ಲಿ. ವೆನ್ ಇಟ್ ಕಮ್ಸ್ ಟು ದ ಜಿ ಎನ್ ಪಿ, ಇದಕ್ಕೊಂದು ನೇಮ್ ಕೊಡ್ರಿ I1. ಓಕೆ, ವೆನ್ ಇಟ್ ಕಮ್ಸ್ ಟು ದ ಜಿ ಎನ್ ಪಿ ಈಸ್ ನಥಿಂಗ್ ಬಟ್ ವಾಟ್? ಜಿ ಎನ್ ಪಿ is nothing but final value of goods and services which is produced by the Indians only. It is produced by the Indians only. ಅರ್ಥ ಆಗ್ಲಿಕ್ಕತ್ತದ? ಎಸ್. ಹಾಗಿದ್ರೆ ಸೊ ಹಿಯರ್ ಟಾಟಾ ಆ್ಯಂಡ್ ಜಿಯೋ ಇಂಡಿಯನ್ಸ್ ಹೌದಲ್ಲ? ಎಸ್, I0. ವಾಟ್ ಈಸ್ I0? ಓಕೆನಾ? ನೆಕ್ಸ್ಟ್ ಆ್ಯಪಲ್ ಆ್ಯಂಡ್ ಮೆಕ್ಡೊನಾಲ್ಡ್ಸ್, ದೇ ಆರ್ ನಾಟ್ ಇಂಡಿಯನ್ಸ್. ಅವ್ರು ನಾವು ಇಲ್ಲೇನು ಮಾಡುವಂತಿಲ್ಲ, ಕನ್ಸಿಡರ್ ಮಾಡುವಂತಿಲ್ಲ. ಹಾಗಿದ್ರೆ ಅಲ್ಲಿರುವಂಥ ಎಸ್ ಬಿ ಐ ಇನ್ಫೋಸಿಸ್ನ ಕನ್ಸಿಡರ್ ಮಾಡಬೇಕು ಮಾಡಬಾರ್ದು ಅಂದಾಗ ವಿ ಹ್ಯಾವ್ ಟು ಕನ್ಸಿಡರ್, ಬಿಕಾಸ್ ದೀಸ್ ಇಂಡಸ್ಟ್ರೀಸ್ ಆರ್ ಇಂಡಿಯನ್ ಓನ್ಡ್ ಇಂಡಸ್ಟ್ರೀಸ್. ಓಕೆನಾ? ಸೊ ಹಾಗಾಗಿ ಪ್ಲಸ್ I1 ಮೈನಸ್, ಬಿಕಾಸ್ ನಮ್ಮ ದೇಶದಾಗ ಈಗಾಗಲೇ ಫಾರಿನರ್ಸ್ ಇದ್ದಾರೆ. ಅರ್ಥ ಆಗ್ಲಿಕ್ಕತ್ತದಲ್ಲ? ಅವ್ರನ್ನ ಬಿಡಬೇಕು. ಇಟ್ ಮೀನ್ಸ್ ಅವ್ರಿಗೆ ನಾವು ನೆಟ್ ಫ್ಯಾಕ್ಟ್ರಿ ಇನ್ಕಮ್ ಫ್ರಮ್ ಅಬ್ರಾಡ್ ಅಂತ ಬಂದಾಗ ಅವ್ರಿಗೆ ಕೊಡಬೇಕಾಗಿದ್ದನ್ನು ಕೊಡಲೇಬೇಕು. ವಿ ಹ್ಯಾವ್ ಪೇಮೆಂಟ್ ಮಾಡಲೇಬೇಕು. ಅವ್ರು ಪೇಮೆಂಟ್ ಮಾಡಿದಾಗ F1. ದಿಸ್ ಈಸ್ ಕಾಲ್ಡ್ ಎಸ್ ಜಿ ಎನ್ ಪಿ. ಅದೇ ಜಿ ಡಿ ಪಿ ನೆನ್ಪಿಟ್ಕೋತೀರಿ, ಜಿ ಡಿ ಪಿ ಈಸ್ ಈಕ್ವಲ್ಸ್ ಟು I0 ಪ್ಲಸ್ F1. ಕರೆಕ್ಟಾ? ಜಿ ಎನ್ ಪಿ ಅಂತ ಬಂದಾಗ I0 ಪ್ಲಸ್ I1 ಮೈನಸ್ F1. ಇಟ್ಸ್ ಜಸ್ಟ್ ಓನ್ಲಿ ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್. ಇದು ಯಾವುದೇ ನ್ಯೂಮರಿಕಲ್ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ಅಂತ ಏನೂ ಇಲ್ಲ, ಜಸ್ಟ್ ಅರ್ಥ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಓಕೆನಾ? ಸೊ ಹಾಗಿದ್ರೆ ಜಿ ಎನ್ ಪಿ ನಮ್ದು ಏನದ? ಓಕೆ, ಸೊ ಜಿ ಎನ್ ಪಿ ಅಂತ ಬಂದಾಗ ಅಗೇನ್ ಬೇಸ್ ಇಯರ್ ಜಿ ಎನ್ ಪಿ, ಬೇಸ್ ಇಯರ್ ಜಿ ಎನ್ ಪಿ ಆ್ಯಂಡ್ ಕರೆಂಟ್ ಇಯರ್ ಜಿ ಎನ್ ಪಿ. ಎಸ್, ಬೇಸ್ ಇಯರ್ ಜಿ ಎನ್ ಪಿ 11,15,676 and current 2,58,430. Sorry, 5,58,430. GNP. This is GDP, this is GNP. Okay, 50,58,480.